ನನ್ನ ಸ್ನೇಹಿತ ಕಾಲ್ ಮಾಡಿದ್ದ. ಪ್ರೀತಿ, ಮದುವೆ, ವೈವಾಹಿಕ ಸಂಬಂಧದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಕಣೋ. ಭಯ ಆಗತ್ತೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಂತ. ತಕ್ಷಣಕ್ಕೆ ನನಗೆ ರಾಧಾಕೃಷ್ಣ ನೆನಪಾದರು. ರಾಧೆ ಎಷ್ಟು ಅಖಂಡವಾಗಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ಲು ಅಂದರೆ, ಆ ಪ್ರೀತಿಯ ಉತ್ತುಂಗದಲ್ಲಿ ಕೃಷ್ಣನನ್ನು ಹೊರತು ಆಕೆಗೆ ಬೇರೆ ಏನೂ ಇರಲೇ ಇಲ್ಲ. ಕೃಷ್ಣನೂ ಹಾಗೆ ರಾಧೆಯ ವಿಷಯದಲ್ಲಿ ಅದ್ಭುತ ಪ್ರೇಮಿಯಾಗಿದ್ದ. ಕಾಲ, ವಿಧಿ, ಈ ಪ್ರೇಮ ದೇವತೆಗಳನ್ನು ಹೇಗೆಲ್ಲ ಆಡಿಸಿದ್ರೂ ಇವರ ಪ್ರೇಮ ಸಾಸಿವೆ ಕಾಳಿನಷ್ಟೂ ಕಡಿಮೆ ಆಗಿರಲಿಲ್ಲ. ರಾಧೆಗೂ ಮದುವೆ ಆಯಿತು, ಕೃಷ್ಣನಿಗೂ ಮದುವೆ ಆಯಿತು. ಕೃಷ್ಣನಿಗಾಗಿ ಬಂದ ಪಟ್ಟ ಅರಸಿಯರು ಕೃಷ್ಣನನ್ನು ಬಿಟ್ಟು ಒಂದು ಹಂತದಲ್ಲಿ ದೇವಲೋಕದ ಪಾರಿಜಾತದಿಂದ ಹಿಡಿದು ಭೂಲೋಕದ ಕಮಲದವರೆಗೆ ಎಲ್ಲವನ್ನ ಕೇಳಿದ್ರು. ಮೊದಲು ಕೃಷ್ಣನೇ ಎಲ್ಲ ಆಗಿದ್ದ ಅವರಿಗೆ ಒಂದು ಸಮಯದ ನಂತರ ಇವೆಲ್ಲ ಬೇಕಾಯಿತು. ಕೃಷ್ಣನ ಪ್ರೇಮ ಎರಡೂ ಕಡಿಮೆಯಾಗಿತ್ತು. ಆದರೆ ರಾಧೆಗೆ ಮಾತ್ರ ಹಾಗಾಗಲೇ ಇಲ್ಲ. ಬದುಕಿನ ಕಟ್ಟ ಕಡೆಯ ಉಸಿರಿನವರೆಗೆ ಆಕೆಗೆ ಕೃಷ್ಣನೇ ಎಲ್ಲ ಆಗಿದ್ದ. ನನಗೆ ಯಾವಾಗಲೂ ಅನಿಸುತ್ತೆ, ಬಿಫೋರ್ ಮ್ಯಾರೇಜ್ ರಾಧಾಕೃಷ್ಣನ್ ಥರ ಇರಬೇಕು, ಆಫ್ಟರ್ ಮ್ಯಾರೇಜ್ ಅರುಂಧತಿ ವಸಿಷ್ಠರ ಥರ ಇರಬೇಕು. ಯಾಕೆ ಅರುಂಧತಿ ವಸಿಷ್ಠರು? ಇನ್ಯಾವಾಗಲಾದರೂ ಸಮಯ ಸಿಕ್ಕಾಗ ಹೇಳ್ತೀನಿ. ಆಡಿಯೋ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಪ್ರೀತಿಯ ಮಾತು, ವಸಿಷ್ಠನ ಜೊತೆ. ನನ್ನ ಸ್ನೇಹಿತ ಕಾಲ್ ಮಾಡಿದ್ದ. ಪ್ರೀತಿ, ಮದುವೆ, ವೈವಾಹಿಕ ಸಂಬಂಧದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಕಣೋ. ಭಯ ಆಗತ್ತೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಂತ. ತಕ್ಷಣಕ್ಕೆ ನನಗೆ ರಾಧಾಕೃಷ್ಣ ನೆನಪಾದರು. ರಾಧೆ ಎಷ್ಟು ಅಖಂಡವಾಗಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ಲು ಅಂದರೆ, ಆ ಪ್ರೀತಿಯ ಉತ್ತುಂಗದಲ್ಲಿ ಕೃಷ್ಣನನ್ನು ಹೊರತು ಆಕೆಗೆ ಬೇರೆ ಏನೂ ಇರಲೇ ಇಲ್ಲ. ಕೃಷ್ಣನೂ ಹಾಗೆ ರಾಧೆಯ ವಿಷಯದಲ್ಲಿ ಅದ್ಭುತ ಪ್ರೇಮಿಯಾಗಿದ್ದ. ಕಾಲ, ವಿಧಿ, ಈ ಪ್ರೇಮ ದೇವತೆಗಳನ್ನು ಹೇಗೆಲ್ಲ ಆಡಿಸಿದ್ರೂ ಇವರ ಪ್ರೇಮ ಸಾಸಿವೆ ಕಾಳಿನಷ್ಟೂ ಕಡಿಮೆ ಆಗಿರಲಿಲ್ಲ. ರಾಧೆಗೂ ಮದುವೆ ಆಯಿತು,